ಅಂದ್ರೆ ಇವಾಗ ಯಾರಿಗೋ ಬಿ.ಪಿ ಇರುತ್ತೆ, ಮೆಡಿಸಿನ್ ತಗೊಂಡು ಕಂಟ್ರೋಲ್ ಅಲ್ಲಿ ಇರುತ್ತೆ, ಹಾಗಂತ ಅವ್ರಿಗೆ ಬಿ.ಪಿ ಇರಲ್ಲ ಅಂತೇನಿಲ್ಲ. ಎನಿ ಡಿಸೀಸ್ ಡಯಾಗ್ನೋಸ್ಡ್ ವಿತಿನ್ ದ ಪಾಸ್ಟ್ 36 months ಅಂದ್ರೆ 3 years ವಿಲ್ ಕ್ವಾಲಿಫೈ ಆಸ್ ಎ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ವಿಮೆಯ 2ನೇ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮತ್ತೆ ಅಖಿಲ ಅವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಮೊನ್ನೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಖತ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು ನಮ್ಗೆ. ಇವತ್ತು ಅದ್ರದ್ದು ಕಂಟಿನ್ಯೂಷನ್ ಮತ್ತೆ ಕೆಲವು ಕ್ವಶನ್ಸ್ ಎಲ್ಲ ನಮ್ಗೆ ಬಂದಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮತ್ತೆ ಇನ್ನೇನ್ ಹೇಳ್ಬೇಕು ಅಂತ ಯೋಚನೆ ಮಾಡಿದೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಖಿಲ ಅವರೇ, ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಇವಾಗ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಡಿಸ್ಕ್ಲೋಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಒಂದ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ. ಹೌದು. ಸೊ ಅದರಿಂದ ಕಂಟಿನ್ಯೂ ಮಾಡೋಣ. ಈಗ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಲ್ಲಿ ಅಂದ್ರೆ ಏನ್ ಇವಾಗ ಕ್ಲಾಸಸ್ ಯಾವ ತರ ಇರುತ್ತೆ, ಅಥವಾ ಏನೇನು ಕರೆಕ್ಟ್ ಆಗಿ ಕ್ವಾಲಿಫೈ ಆಗುತ್ತೆ, ಅಥವಾ ಯಾವ್ದಾವ್ದನ್ನ ಇದ್ ಮಾಡ್ಕೊಬೇಕು, ಡಿಸ್ಕ್ಲೋಸ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಜಸ್ಟ್ ನಾವು ಏನ್ ಹೇಳಿದ್ವಿ, ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ವಿ. ಇದ್ರಲ್ಲಿ ಏನೇನ್ ಕ್ಲಾಸಸ್ ಏನಾದ್ರು ಬರುತ್ತಾ, ಅಥವಾ ವಾಟ್ ಆರ್ ದ ಏನಾದ್ರು ಇಂಪಾರ್ಟೆಂಟ್ ಥಿಂಗ್ ಏನ್ ಜನಕ್ಕೆ ಗೊತ್ತಿರ್ಬೇಕು ಇದ್ರಲ್ಲಿ? ಇವಾಗ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ನೀವು ಹೇಳ್ದಂಗಲ್ಲ, IRDAI ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಅಂಡ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಒಂದು ಕ್ಲಾಸ್ ಹೇಳಿದ್ದಾರೆ. ಏನಂದ್ರೆ ಎನಿ ಡಿಸೀಸ್ ಡಯಾಗ್ನೋಸ್ಡ್ ವಿತಿನ್ ದ ಪಾಸ್ಟ್ 36 months ಅಂದ್ರೆ 3 years ವಿಲ್ ಕ್ವಾಲಿಫೈ ಆಸ್ ಎ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಕಳೆದ 3 ವರ್ಷದಲ್ಲಿ ಏನೇ ಡಿಸೀಸ್ ಬಂದಿದೆ, ಕಳೆದ 3 ವರ್ಷದಲ್ಲಿ ನಿಮಗೆ ಏನೇ ಒಂದು ಡಯಾಗ್ನೋಸಿಸ್ ಬಂದಿದ್ರು ಅಂಡ್ ಯು ಆರ್ ಟೇಕಿಂಗ್ ಮೆಡಿಕೇಶನ್ ಫಾರ್ ದಟ್ ಅಂದ್ರೆ ಇಟ್ ಇಸ್ ಕಾಲ್ಡ್ ಎಸ್ ಎ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಅಥವಾ ಅದಕ್ಕಿಂತ ಮುಂಚೆ ಡಯಾಗ್ನೋಸಿಸ್ ಆಗ್ಬಿಟ್ರೆ ನನ್ಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ವಾ ಅಂದ್ರೆ ಅದನ್ನು ಮಾಡ್ಬೇಕು. ಅವರು 3 years ಅಂತ ಒಂದು ಗಡುವು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಬಂದಿದ್ರು ಇಟ್ ಈಸ್ ಅ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಓನ್ಲಿ. ಓಕೆ. ಸೊ ಇಲ್ಲ, ನಂಗೆ 6 ತಿಂಗಳ ಹಿಂದೆ ಸ್ವಲ್ಪ ಬಿ.ಪಿ ಜಾಸ್ತಿ ಇತ್ತು, ಸೊ ಅದಕ್ಕೆ ನಾನು ಹಾಕ್ಲಿಲ್ಲ ಅಂತ ಹೇಳೋ ಹಂಗೆ ಇಲ್ಲ. ಅದು ಅಂದ್ರೆ ಮೆಡಿಸಿನ್ ತಗೊಂಡಿದ್ರೆ ನಿಮ್ಗೆ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಹೌದು. ಸೊ ಏನು ಇದಂದ್ರೆ ಇವಾಗ ಯಾರಿಗೋ ಬಿ.ಪಿ ಇರುತ್ತೆ, ಮೆಡಿಸಿನ್ ತಗೊಂಡು ಕಂಟ್ರೋಲ್ ಅಲ್ಲಿ ಇರುತ್ತೆ, ಹಾಗಂತ ಅವ್ರಿಗೆ ಬಿ.ಪಿ ಇರಲ್ಲ ಅಂತೇನಿಲ್ಲ. ಸೊ ದೇ ಆರ್ ಡಿಪೆಂಡೆಂಟ್ ಆನ್ ಮೆಡಿಸಿನ್ಸ್. ಅದಕ್ಕೋಸ್ಕರ ಅದನ್ನ ಡಿಸ್ಕ್ಲೋಸ್ ಮಾಡ್ಲೇಬೇಕು. ಇವಾಗ ಏನೇನು ಕ್ವಾಲಿಫೈ ಆಗುತ್ತೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ನೆಸ್ ನಲ್ಲಿ ಅಂದ್ರೆ, ಇವಾಗ ಯಾವ್ದಕ್ಕೆ ನಮ್ಗೆ ಕಂಟಿನ್ಯೂಸ್ ಮೆಡಿಕೇಶನ್ ಟ್ರೀಟ್ಮೆಂಟ್ ಬರುತ್ತೆ, ತಗೋಬೇಕಾಗತ್ತೆ, ಅಥವಾ ನಮ್ಗೆ ಏನಾದ್ರೂ ಮುಂದೆ ಬೇರೆ ಕಾಂಪ್ಲಿಕೇಶನ್ ಆಗಿ ಹಾಸ್ಪಿಟಲೈಸೇಷನ್ ಆಗುವಂತ ಚಾನ್ಸಸ್ ಇರುತ್ತೆ, ಅದೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಕ್ವಾಲಿಫೈ ಆಗುತ್ತೆ. ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಸ್ ಇಂದ ಬೇರೆ ಕಾಂಪ್ಲಿಕೇಶನ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೋದು, ಬಿ.ಪಿ ಇರ್ಬೋದು, ಅಥವಾ ಇನ್ನೇನಾದ್ರೂ ಇವಾಗ ಕೆಲವ್ರಿಗೆ ಬರ್ತ್ ಡಿಫಾರ್ಮಿಟೀಸ್ ಬಂದಿರುತ್ತೆ, ಅದರಿಂದ ಬೇರೆ ಏನೋ ಕಾಂಪ್ಲಿಕೇಶನ್ ಆಗಿ ಹೋಗ್ಬೋದು ಹಾಸ್ಪಿಟಲ್ಗೆ, ಏನೋ ಸರ್ಜರಿನೋ ಇನ್ನೇನೋ ಟ್ರೀಟ್ಮೆಂಟ್ಗೂ ಅಡ್ಮಿಟ್ ಆಗ್ಬೋದು. ಆಸ್ತಮಾ ಇರ್ಬೋದು, ಅದು ಮ್ಯಾನೇಜ್ಮೆಂಟ್ ಆಫ್ ಆಸ್ತಮಾ ಅಂದ್ರೆ ಅದು ಕಂಟ್ರೋಲ್ ತರಕ್ಕೆ ವೀಸಿಂಗ್ ಎಲ್ಲ ಅದಕ್ಕೆ ಹಾಸ್ಪಿಟಲೈಸ್ ಆಗ್ಬೋದು. ಈ ತರದಕ್ಕೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಹೇಳ್ತಾರೆ. ಅದಕ್ಕೆ ದೇರ್ ಇಸ್ ರಿಕ್ವೈರ್ಮೆಂಟ್ ಫಾರ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಂಡ್ ಆಲ್ಸೋ ಮುಂದೆ ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇಸ್. ಸೊ ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡ್ಬೇಕು ಅಂದ್ರೆ, ನನ್ನ ಹೋದ ಎಪಿಸೋಡ್ ಅಲ್ಲೇ ಹೇಳಿದ್ದೆ, ನಿಮ್ಗೆ ಡಿಸ್ಕ್ಲೋಸ್ ಮಾಡಿದಷ್ಟು ನಿಮ್ಗೆ ಇನ್ಶೂರರ್ಗೆ ಗೊತ್ತಿರುತ್ತೆ. ಅದಕ್ಕೆ ತಕ್ಕಂತೆ ಅವರು ಇಲ್ಲ ಕೊಡಲ್ಲ ಅಂತ ಹೇಳ್ತಾರೆ, ಇಲ್ಲ ಪ್ರೀಮಿಯಂ ಲೋಡಿಂಗ್ ಮಾಡ್ತಾರೆ, ಇಲ್ಲ ಅಂದ್ರೆ ನಿಮ್ಗೆ ಎಕ್ಸ್ಕ್ಲೂಡೇಷನ್ ಅಂತ ಏನೋ ಒಂದು ಹಾಕಿ ಕೊಡ್ತಾರೆ, ಇಲ್ಲ ವೇಟಿಂಗ್ ಪೀರಿಯಡ್ ಅಂತ ಒಂದು ಹಾಕ್ತಾರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ. ಸೊ ಇಂಪಾರ್ಟೆಂಟ್. ಸೊ ಇವಾಗ ವೇಟಿಂಗ್ ಪೀರಿಯಡ್ ಅಂತ ಹೇಳಿದ್ರೆ, ಸೊ ನನ್ಗೂ ಅದೇ ತಲೆಯಲ್ಲಿ ಇತ್ತು, ಅದ್ರ ಬಗ್ಗೆ ಕೇಳ್ಬೇಕು ಅಂತ. ಕೆಲವರು ಕೂಡ ಕೇಳಿದ್ರು, ಇವಾಗ ನಾವು ಇನ್ಸೂರೆನ್ಸ್ ತಗೊಂಡ ತಕ್ಷಣ ನಾನು ಕ್ಲೇಮ್ ಮಾಡ್ಬೋದಾ, ಅಥವಾ ಕೆಲವ್ರು ಹೇಳ್ತಾರೆ ಅಷ್ಟು ವೇಟಿಂಗ್ ಪೀರಿಯಡ್ ಇರುತ್ತೆ ಏನು ಅಂತ. ಸೊ ಎಷ್ಟು ವೇಟಿಂಗ್ ಪೀರಿಯಡ್ ಕರೆಕ್ಟ್ ಆಗಿ ಡಿಫೈನ್ ಆಗಿರೋದು, ಮತ್ತೆ ಯಾವ್ಯಾವ ತರದ ವೇಟಿಂಗ್ ಪೀರಿಯಡ್ ಅನ್ನೋದಿದೆ ಹೆಲ್ತ್ ಇನ್ಸೂರೆನ್ಸ್ ಅಲ್ಲಿ? ಓಕೆ. ಸೊ ಇದು ವೇಟಿಂಗ್ ಪೀರಿಯಡ್ ಅನ್ನೋದು ಜನರಲ್ ಆಗಿ ಎಲ್ಲಾನಕ್ಕೂ ಒಂದೇ ವರ್ಡ್ ಉಪಯೋಗಿಸ್ಬಿಡ್ತಾರೆ. ಕರೆಕ್ಟ್. ಆದ್ರೆ ಅದು ಹಂಗೆ ಇರಲ್ಲ. 3 ತರ ಇರುತ್ತೆ ವೇಟಿಂಗ್ ಪೀರಿಯಡ್. ಒಂದು ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂತ ಒಂದಿರುತ್ತೆ. ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂದ್ರೆ, ನೀವು ಪಾಲಿಸಿ ತಗೊಂಡ ಮೊದಲ 1 ತಿಂಗಳು ನೀವು ಯಾವುದೇ ಕ್ಲೇಮ್ ಮಾಡೋ ಹಂಗಿಲ್ಲ.
ಅನ್ಲೆಸ್ ಇಟ್ ಈಸ್ ಅನ್ ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್. ಎಮರ್ಜೆನ್ಸಿ ಅಂದ್ರೆ ನಿಮ್ಗೆ ಏನೋ ಒಂದು ಮೇಜರ್ ಆಕ್ಸಿಡೆಂಟ್, ಹಾರ್ಟ್ ಅಟ್ಯಾಕ್, ಮೊದ್ಲು ಪ್ರೀ ಎಕ್ಸಿಸ್ಟಿಂಗ್ ಇಲ್ಲದೆ ಇವಾಗ ಅಕಸ್ಮಾತ್ ಆಗಿ ಆಗಿರೋ ಎಮರ್ಜೆನ್ಸಿ ಅಂತದಕ್ ಬಿಟ್ರೆ ಫಸ್ಟ್ 30 days ಯಾರು ಕೊಡೋದಿಲ್ಲ, ಯಾವ್ದೇ ಇನ್ಶೂರರು ಕೊಡೋದಿಲ್ಲ ನಿಮ್ಗೆ. ಇದನ್ನ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂತಾರೆ. ಇದು ಯಾಕೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಕೆಲವರು ಮಿಸ್ಸೆಲ್ಲಿಂಗ್ ಮಾಡ್ತಾರೆ ಈ ಪಾಯಿಂಟ್ ಇಟ್ಕೊಂಡು. ಏನಂದ್ರೆ ತಗೊಂಡ್ಬಿಡಿ, ನಿಮ್ಗೆ ಯಾರಿಗೋ ಏನೋ ಡಯಾಗ್ನೋಸ್ ಆಗಿರುತ್ತೆ, ಇನ್ಶೂರೆನ್ಸ್ ತಗೊಂಡ್ಬಿಟ್ಟು ಆಮೇಲೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತಾರೆ. ಸರ್ಜರಿ ಇನ್ನೊಂದ್ ವಾರದಲ್ಲಿ ಬೇಕಾಗಿರುತ್ತೆ, ಅವ್ರ ಇನ್ಶೂರೆನ್ಸ್ ತಗೊಂಡ್ಬಿಟ್ಟು ಸರ್ಜರಿ ಮಾಡಿಸ್ಕೊಳಕ್ ಆಗಲ್ಲ ಅದು. ಸೊ ಅದು ಇನಿಷಿಯಲ್ ವೇಟಿಂಗ್ ಪೀರಿಯಡ್. ಇನ್ನೂ ಒಂದಿರುತ್ತೆ, ಇದು ಪಾಲಿಸಿ ಸ್ಪೆಸಿಫಿಕ್ ಆಗಿ ಬರುತ್ತೆ, ಸ್ಪೆಸಿಫಿಕ್ ಡಿಸೀಸ್ ವೇಟಿಂಗ್ ಪೀರಿಯಡ್ ಅಂತ. ಇದು ಯಾವುದೇ ಪಾಲಿಸಿನಲ್ಲಿ ಈ ಕ್ಲಾಸ್ ಇರಬಹುದು. ಆಮೇಲೆ ಇದು ಪಾಲಿಸಿ ಯಾರಿಗೆ ಇನ್ಶೂರ್ಡ್ ಇರ್ತಾರಲ್ಲ ಅವರ ಹೆಲ್ತ್ ಕಂಡೀಷನ್ ಮೇಲಾಗ್ಲಿ ಏಜ್ ಮೇಲಾಗ್ಲಿ ಡಿಪೆಂಡ್ ಆಗಿರಲ್ಲ ಇದು. ಓಕೆ, ಇದು ಹೇಗೆ ಅಂದ್ರೆ ಇವಾಗ ಒಂದು ಪಾಲಿಸಿಲಿ ಹೇಳ್ತಾರೆ ನೀವು ತಗೊಂಡ 3 ವರ್ಷ ತನಕ ಎಕ್ಸ್ಕ್ಯೂಸ್ ಮೀ ಕ್ಯಾಟ್ರಾಕ್ಟ್ಗೆ ನಾವು ಕವರ್ ಮಾಡಲ್ಲ ಅಂತ. ಫಸ್ಟ್ 3 years ವೇಟಿಂಗ್ ಪೀರಿಯಡ್ ಇರುತ್ತೆ. ಅಥವಾ ನಾವು ಫಸ್ಟ್ 5 years ನೀ ರಿಪ್ಲೇಸ್ಮೆಂಟ್ ಕವರ್ ಮಾಡಲ್ಲ ಅಂತಾರೆ. ಸೊ ಇವಾಗ ಏನಾಗುತ್ತೆ, ಇವಾಗ ಯಾರಿಗೋ ಒಬ್ರಿಗೆ ಒಂದು 25-30 ವರ್ಷ ಏಜ್ ಇರ್ಬೋದು, ಅವ್ರಿಗೆ ಕ್ಯಾಟ್ರಾಕ್ಟ್ ಬರೋದು, ನೀ ರಿಪ್ಲೇಸ್ಮೆಂಟ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅವ್ರಿಗೆ ಇಂಥ ವೇಟಿಂಗ್ ಪೀರಿಯಡ್ಸ್ ಇಂದ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಪಾಲಿಸಿಗಳು ತಗೋಬಹುದು ಅವರು. ಓಕೆ, ಅದು ಪಾಲಿಸಿ ಫೀಚರ್. ಅದೇನೆ ಯಾರಿಗೋ ಒಂದು 50 ವರ್ಷದ ಮೇಲೆ ಆಗಿರುತ್ತೆ, ಕೆಲವ್ರಿಗೆ ತೀರಾ ಯಂಗ್ ಇದ್ರಲ್ಲೇನೆ ಬಂದ್ಬಿಡುತ್ತೆ ಕ್ಯಾಟ್ರಾಕ್ಟ್, ನೀ ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ಬೇಕಾಗಿ ಬರುತ್ತೆ. ಅಂತವ್ರು ಈ ತರ ಕ್ಲಾಸ್ ಇದೆಯಾ ಇಲ್ವಾ ನೋಡಿ ತಗೋಬೇಕಾಗತ್ತೆ. ಸೊ ಇದು ಪಾಲಿಸಿ ಸ್ಪೆಸಿಫಿಕ್. ಇನ್ನೂ ಒಂದು ವೇಟಿಂಗ್ ಪೀರಿಯಡ್ ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದ್ರೆ ವೇಟಿಂಗ್ ಪೀರಿಯಡ್ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್. ಹೌದು, ಇದು ಏನಂದ್ರೆ ಒಬ್ಬ ಯಾರು ಇನ್ಶೂರ್ಡ್, ಆ ಮನುಷ್ಯನ ಒಂದು ಹೆಲ್ತ್ ಹೇಗಿದೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದೆಯಾ, ಆಮೇಲೆ ಏಜ್ ಫ್ಯಾಕ್ಟರ್ ಎಲ್ಲಾ ನೋಡಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹಾಕುವಂತ ವೇಟಿಂಗ್ ಪೀರಿಯಡ್ ಅದು. ಸೊ ಒಂದು ಕ್ಲಾಸ್ ಏನಂದ್ರೆ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ವೇಟಿಂಗ್ ಪೀರಿಯಡ್ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 36 months ಅಂತ IRDAI ಅವ್ರು ಹೇಳಿದ್ದಾರೆ. ಸೊ ಯಾರು 4 ವರ್ಷ 5 ವರ್ಷ ಅಂತ ಅವ್ರಿಗೆ ಬೇಕಾಗಿದ್ದು ಇದನ್ನ ಹಾಕೋಂಗಿಲ್ಲ. ಮ್ಯಾಕ್ಸಿಮಮ್ ಕೆಲವ್ರು 3 ವರ್ಷ, ಮ್ಯಾಕ್ಸಿಮಮ್ ಕೆಲವ್ರು 2 ವರ್ಷ ಹೇಳ್ಬೋದು, 1 ವರ್ಷ ಹೇಳ್ಬೋದು, ಬಟ್ 3 years ಮ್ಯಾಕ್ಸಿಮಮ್ ಅಂತ ಇದೆ ಇದ್ರಲ್ಲಿ. ಅದ್ರಲ್ಲಿ ಏನಂದ್ರೆ ಇವಾಗ ಯಾರಿಗೋ ಒಬ್ರಿಗೆ BP ಇರುತ್ತೆ ಅಂತ ಇಟ್ಕೊಳ್ಳಿ, BP ರಿಲೇಟೆಡ್ ಕಾಂಪ್ಲಿಕೇಶನ್ಗೆ ನಾವು ಫಸ್ಟ್ 2 years ಕವರ್ ಮಾಡಲ್ಲ ಅಂತ ವೇಟಿಂಗ್ ಪೀರಿಯಡ್ ಹಾಕ್ತಾರೆ. ಓಕೆ, ಸೊ ಅದ್ರ ಅರ್ಥ ಏನಂದ್ರೆ ಈ ಮನುಷ್ಯನಿಗೆ, ಈ ಇನ್ಶೂರ್ಡ್ ದಿಸ್ ಪರ್ಸನ್ ಅಕಸ್ಮಾತ್ ಮುಂದಿನ 2 ವರ್ಷಗಳಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ BP ರಿಲೇಟೆಡ್ ಇಶ್ಯೂ ಬಂದು ಏನು ನಾವು ಏನಾದ್ರೂ ಕ್ಲೈಮ್ ಕೊಟ್ರೆ ನಾವು ಅದಕ್ಕೆ ದುಡ್ಡು ಕೊಡಲ್ಲ, 2 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಅರ್ಥ ಅದು. ಓಕೆ, ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೂ ಒಂದು ಕ್ವೆಶ್ಚನ್ ಬರುತ್ತೆ ಅದಕ್ಕೆ. ನಿಮ್ಗೆ ವೇಟಿಂಗ್ ಪೀರಿಯಡ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಏನು ಅಂತ, ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್. ಇನ್ನೂ ಒಂದು ಇಂಪಾರ್ಟೆಂಟ್ ಒಂದು ಟರ್ಮ್ ಅರ್ಥ ಮಾಡ್ಕೋಬೇಕು ನೀವು, ಅದು ಕ್ಲಾಸ್ ಇದೆ. ಏನಂದ್ರೆ ಮೊರಟಾರಿಯಂ ಪೀರಿಯಡ್ ಅಂತ ಇರುತ್ತೆ ಒಂದು. ಇದು IRDAI ಅವರು 5 years ಅಂತ ಸೆಟ್ ಮಾಡಿದ್ದಾರೆ. ಏನದು ಮೊರಟಾರಿಯಂ ಪೀರಿಯಡ್ ಅಂದ್ರೆ, ಅಕಸ್ಮಾತ್ ನೀವ್ ಯಾವ್ದೋ ಒಂದು ಪಾಲಿಸಿ ತಗೊಂಡಿದ್ದೀರಾ, ನಿಮ್ಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರಬಹುದು, ಬಟ್ ಏನೋ ನೀವು ಅದ್ರ ಬಗ್ಗೆ ಕ್ಲೇಮ್ ಮಾಡಿಲ್ಲ, ಏನಿಲ್ಲ, 5 ವರ್ಷ ಆಗೋಗಿದೆ, 5 ವರ್ಷದ ಮೇಲ್ಪಟ್ಟಿದೆ ನೀವು ಪಾಲಿಸಿ ತಗೊಂಡು, ಆಮೇಲೆ ನಿಮ್ಗೆ ಅಕಸ್ಮಾತ್ ಏನೋ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದೆ ಅಂತ ಗೊತ್ತಾದ್ರೂನು ಈ 5 ವರ್ಷ ಪೀರಿಯಡ್ ಅಲ್ಲೇ ಬಂದಿರ್ಬೋದು ಆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್, ಅಥವಾ ಹಿಂದೆ ಬಂದಿರ್ಬೋದು, ಏನೇ ಇರ್ಬೋದು. ಅಂತ ಕೇಸಸ್ ಅಲ್ಲಿ ನಿಮ್ಗೆ ಅದು ರಿಜೆಕ್ಟ್ ಮಾಡೋ ಹಂಗಿಲ್ಲ ಕ್ಲೇಮ್ಸ್. ನಿಮ್ಮ ಇನ್ಶೂರರ್, ಯಾವುದೇ ಇನ್ಶೂರರ್ ಆಗ್ಲಿ ಅದನ್ನ ರಿಜೆಕ್ಟ್ ಮಾಡೋಂಗಿಲ್ಲ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು. ಏನಂದ್ರೆ ಇವಾಗ ನೀವೇ ಒಂದ್ ಪಾಲಿಸಿ ತಗೊಳ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಅಕಸ್ಮಾತ್ ಏನೋ ಒಂದು ಡಿಕ್ಲೇರ್ ಮಾಡಿರಲ್ಲ,
ಅಥವಾ ಕೆಲವ್ರ ಸಲ ಏನಾಗುತ್ತೆ ತಗೊಂಡ ಮೇಲೆ ಏನೋ ಒಂದು ಬಂದಿರುತ್ತೆ, ಬಟ್ ಹಾಸ್ಪಿಟಲ್ ಅಡ್ಮಿಟ್ ಆಗುವಂತ ಆ ಪಾಲಿಸಿ ಉಪಯೋಗಿಸುವಂತ ಸಿಚುಯೇಷನ್ ಬಂದಿರಲ್ಲ. ಇವಾಗ ಏನಾಗುತ್ತೆ ಕೆಲವ್ರ ಸಲ ಸುಮಾರು ಇದು ತುಂಬಾ ಕಾಮನ್ ಕೇಸ್. ಇವಾಗ ಯಾರಿಗೋ ಒಬ್ರಿಗೆ BP ಬಂದಿರತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರಲ್ಲ, ಅವ್ರಿಗೆ ಬೇಕಾಗಿರಲ್ಲ, ಏನಂತ ಸಿಚುಯೇಷನ್ ಬಂದಿರಲ್ಲ, ಪಾಲಿಸಿಗೆ ಒಂದ್ 7-8 ವರ್ಷ ಆಗಿರುತ್ತೆ. ಅಕಸ್ಮಾತ್ ಅವ್ರು ಅಡ್ಮಿಟ್ ಆಗ್ಬಿಟ್ಟು ಅವ್ರು ಹೇಳಿದ್ರೆ ಗೊತ್ತಾದ್ರೆ ನನ್ಗೆ ಇದೇ 5 ವರ್ಷದಿಂದ ನನ್ಗೆ 8 ವರ್ಷದಿಂದ ಪಾಲಿಸಿ ಇದೆ, 5 ವರ್ಷದಿಂದ BP ಬಂತು ನನ್ಗೆ ಅಂತ ಹೇಳಿದಾಗ ಆವಾಗ ಫಸ್ಟ್ ಟೈಮ್ ಇನ್ಶೂರರ್ ಗೊತ್ತಾಗತ್ತೆ ಇವ್ರಿಗೆ BP ಬಂದಿದೆ ಅಂತ. ಅದನ್ನ ಅವರು ಆ ಟೈಮಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಅಂತ ರಿಜೆಕ್ಟ್ ಮಾಡೋಂಗಿಲ್ಲ. ಏಕೆಂದ್ರೆ ಪಾಲಿಸಿ ಇಸ್ ಆಲ್ರೆಡಿ ಮೋರ್ ದೆನ್ 5 years ಓಲ್ಡ್. ಸೊ ಇದು ಕ್ಲಾಸ್ ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಇದು ಒಂಥರ ವೇಟಿಂಗ್ ಪೀರಿಯಡ್, ಬಟ್ ಇಟ್ಸ್ ಕಾಲ್ಡ್ ಮೊರಟೋರಿಯಂ ಪೀರಿಯಡ್. ಓಕೆ, ಅಂದ್ರೆ ಇವಾಗ ಜಸ್ಟ್ ನಾನು 7 years ಬ್ಯಾಕ್ ಏನೋ ತಗೊಂಡಿದೀನಿ ಅನ್ಕೊಳ್ಳಿ, ಸೊ ಅವಾಗ ಡಿಸ್ಕ್ಲೋಸ್ ಮಾಡಿರಲ್ಲ ನಾನು. ಹೌದು, ಬಿಕಾಸ್ ಅವಾಗ ಇದೆ ಅಂತಾನೆ ನನ್ಗೆ ಗೊತ್ತಿರಲ್ಲ. ಬಟ್ ಆಫ್ಟರ್ 2 years ಬಂದಿರುತ್ತೆ, ಅವಾಗ ಅಂದ್ರೆ ಇನ್ ನಾರ್ಮಲ್ ವೇ ಅಂದ್ರೆ ಅವಾಗ ನಾನು ಡಿಸ್ಕ್ಲೋಸ್ ಮಾಡ್ಬೇಕಾ ಹೇಗೆ? ಪರ್ಟಿಕ್ಯುಲರ್ ಆಗಿ ನೀವು ಡಿಸ್ಕ್ಲೋಸ್ ಮಾಡ್ಲಿಲ್ಲ ಅಂದ್ರೂ ನಿಮ್ ಪಾಲಿಸಿ 5 ವರ್ಷ ಕಂಟಿನ್ಯೂಯೇಷನ್ ಅಲ್ಲಿ ಇದ್ರೆ ನಿಮ್ಗೆ ಇಲ್ಲ. ಆ ಪಾಯಿಂಟ್ ಅರ್ಥ ಆಯ್ತು. ಇವಾಗ ನನ್ಗೆ ಇವಾಗ ಓಕೆ, ನಾನು 2 years ಹಿಂದೆ ತಗೊಂಡೆ, ಎವ್ರಿ ಇಯರ್ ಐ ವಿಲ್ ಬಿ ರಿನ್ಯೂವಿಂಗ್ ಅಲ್ವಾ ಪಾಲಿಸಿನ? ಹೌದು. ಸೊ ಇವಾಗ 3rd yearಗೆ ನಾನು ತಗೋತಾ ಇದ್ದೀನಿ, ಅವಾಗ ಈಗ ನಂಗೆ BP ಬಂದಿದೆ ಅಂದ್ರೆ ಐ ಹ್ಯಾವ್ ಟು ಡಿಕ್ಲೇರ್. ಆಕ್ಚುಲಿ ಅದು ನಿಮ್ಗೆ ಡಿಕ್ಲರೇಷನ್ಗೆ ಅಂತ ಏನು ಫಾರ್ಮ್ ಆಗ್ಲಿ ಇನ್ಶೂರರ್ ಏನು ಕೇಳಲ್ಲ ಯೂಶುವಲಿ. ಓಕೆ, ಸೊ ನೀವಾಗ ನೀವೇ ವಾಲಂಟರಿ ಡಿಸ್ಕ್ಲೋಸರ್ ಅಂತಾನು ಮಾಡಬಹುದು. ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕೆಂದ್ರೆ ಪಾಲಿಸಿ ಟೆನ್ಯೂರ್ ಅಲ್ಲಿ ನಿಮಗ್ ಬಂದ್ರೆ ಅದು ಕವರ್ ಆಗೇ ಆಗುತ್ತೆ. ಇಟ್ ಈಸ್ ನಾಟ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ವಾಲಂಟರಿಯಾಗಿ ನೀವು ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ನಿಮಗ್ ಪಾಲಿಸಿ ಟೆನ್ಯೂರ್ ಅಲ್ಲಿ ನಿಮ್ಗೆ ಏನಾದ್ರು ಡಿಸೀಸ್ ಡಯಾಗ್ನೋಸ್ ಆದ್ರೆ ಇಟ್ ಈಸ್ ನಾಟ್ ಪ್ರೀ ಎಕ್ಸಿಸ್ಟಿಂಗ್. ಓಕೆ, ಕ್ಲಿಯರ್ ಆಯ್ತು. ಅದು ಆ ರೈಡರ್ಸ್ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಎಲ್ಲದಕ್ಕೂ ಬರುತ್ತಲ್ವಾ ಅದು? ಹಾ, ಬರುತ್ತೆ. ಎಷ್ಟೊಂದು ಆಪ್ಷನ್ಸ್ ಇದೆ, ಅದೆಲ್ಲಾನು ಹೇಳ್ತೇನೆ. ಓಕೆ, ಸೊ ಇವಾಗ ನಾವು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಬಗ್ಗೆ ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಎಲ್ಲ ಮಾತಾಡಿದ್ವಿ. ಅಂದ್ರೆ ಡಿಸ್ಕ್ಲೋಸ್ ಮಾಡಿಲ್ಲ ಇದ್ರೆ ಏನ್ ಪರಿಣಾಮ ಬೀಳುತ್ತೆ ಅಂತ ಒಂದು, ಆಮೇಲೆ ವೇಟಿಂಗ್ ಪೀರಿಯಡ್ ಬಗ್ಗೆ ಮಾತಾಡೋದು. ಸೊ ಇದನ್ನೆಲ್ಲ ನಾನು ಅಂದ್ರೆ ಈ ವೇಟಿಂಗ್ ಪೀರಿಯಡ್ ಅವಾಯ್ಡ್ ಮಾಡಬೇಕು ಬಿಕಾಸ್ ಆಫ್ ಮೈ ಎಕ್ಸಿಸ್ಟಿಂಗ್ ಹೆಲ್ತ್ ಇಶ್ಯೂಸ್ ಅಂದ್ರೆ ಏನಾದ್ರೂ ಆಪ್ಷನ್ ಇದೆಯಾ? ಹೌ ಡು ವಿ ಅಂದ್ರೆ ಓವರ್ಕಮ್ ಇದನ್ನ ಹೆಂಗೆ ನಾವು ಸಾಲ್ವ್ ಮಾಡೋದು? ಇದಕ್ಕೆ ಒಂದು ಆಪ್ಷನ್ ಇದೆ, ಏನಂದ್ರೆ ರೈಡರ್ಸ್ ಅಂತ ಇರುತ್ತೆ. ಓಕೆ, ಹೆಲ್ತ್ ಇನ್ಶೂರೆನ್ಸ್ ರೈಡರ್ಸ್ ಅಂತ. ಅದು ಹೇಗೆ ಅಂದ್ರೆ, ಒಂದು ನೀವು ಯಾವ್ದೋ ಒಂದು ಪಾಲಿಸಿ ತಗೊಂತೀರಾ, ಫೈನಲೈಸ್ ಮಾಡಿದೀರಾ, ಅದ್ರಲ್ಲಿ ಒಂದಷ್ಟು ಸೆಟ್ ಆಫ್ ಫೀಚರ್ಸ್ ಇರುತ್ತೆ. ಓಕೆ, ಆ ಫೀಚರ್ಸ್ಗೆ ಇದು ಅಡಿಷನಲ್ ಆಗಿ ನೀವು ಎಕ್ಸ್ಟ್ರಾ ಬೆನಿಫಿಟ್ ತಗೊಳ್ಳೋದು. ಇದಕ್ಕೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾಗತ್ತೆ. ನಿಮ್ಗೆ ಕೊಡುವಂತ ಪ್ರೀಮಿಯಂ ಅಲ್ಲದೆ ಇದು ಎಕ್ಸ್ಟ್ರಾ ದುಡ್ಡು. ಓಕೆ, ಇದು ಬರೀ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗೆ ಅಂತ ಏನಿರಲ್ಲ, ಎಷ್ಟೊಂದ್ ತರ ರೈಡರ್ಸ್ ಬರುತ್ತೆ. ಇವಾಗ ಒಂದು ನಿಮ್ಗೆ ಏನು ಕನ್ಸ್ಯೂಮೇಬಲ್ಸ್ ವೇವರ್ ರೈಡರ್ ಅಂತಿರುತ್ತೆ. ಅಂದ್ರೆ ನಿಮ್ಗೆ ಎಕ್ಸ್ಕ್ಲೂಷನ್ಸ್ ಅಲ್ಲಿ ಹೋದ ಎಪಿಸೋಡ್ ಅಲ್ಲಿ ಹೇಳಿದ್ದೆ ನಾನು, ಏನಂದ್ರೆ ಕೆಲವುದು ಈ ಬ್ಯಾಂಡೇಜು, ಸಿರಿಂಜಸ್, ಗ್ಲೋವ್ಸ್ ಅದಕ್ಕೆಲ್ಲ ಕೊಡಲ್ಲ ಅಂತ. ಇವಾಗ ಕೋವಿಡ್ ಆದ್ಮೇಲೆ ಈ ತರ ರೈಡರ್ ಬರ್ತಾ ಇದೆ. ನೀವು ಆ ರೈಡರ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಹಾಸ್ಪಿಟಲ್ ಟೈಮ್ ಅಲ್ಲಿ ಯೂಸ್ ಮಾಡಿದ್ರು ಬ್ಯಾಂಡೇಜಸ್ ಅದಕ್ಕೆಲ್ಲದಕ್ಕೂ ದುಡ್ಡು ಕೊಡ್ತಾರೆ, ಕವರ್ ಆಗುತ್ತೆ ಅಂತದ್ದು. ಓಕೆ, ಆಮೇಲೆ ಇನ್ನು ಕೆಲವುದು ಪಾಲಿಸಿಲಿ ಸ್ಪೆಸಿಫಿಕ್ ಆಗಿ ಡಿಸೈನ್ ಆಗಿರುವಂತ ಪಾಲಿಸೀಸ್ ಇರುತ್ತೆ. ಕೆಲವ್ರು ಹೇಳ್ತಾರೆ ಈ ಪಾಲಿಸಿಲಿ ಕ್ಯಾಟ್ರಾಕ್ಟೇ ಕವರ್ ಮಾಡಲ್ಲ, ಅಥವಾ ಇನ್ನೇನೋ ಒಂದು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂತ ಕೆಲವರು ಕೊಡ್ತಾರೆ. ಸೊ ಕ್ಯಾಟ್ರಾಕ್ಟ್ ರೈಡರ್ ಅಂದ್ರೆ ನಿಮ್ಗೆ ಈ ಪಾಲಿಸಿಲಿ ಕ್ಯಾಟ್ರಾಕ್ಟ್ ಸರ್ಜರಿ ಕವರ್ ಮಾಡಲ್ಲ, ನೀವು ಎಕ್ಸ್ಟ್ರಾ ರೈಡರ್ ಕೊಟ್ರೆ ನಾನು ಅದನ್ನು ಹಾಕ್ತಿವಿ ಅದ್ರಲ್ಲಿ ಅಂತ ಹೇಳ್ತಾರೆ. ಅಡಿಷನಲ್ ಪ್ರೀಮಿಯಂ ಕೊಟ್ಟು ತಗೋಬೇಕು. ಇನ್ನು ಕೆಲವುದು ಹೇಗಿರುತ್ತೆ ಅಂದ್ರೆ ರೈಡರು, ಇವಾಗ ನಾನು ಹೇಳಿದ್ನಲ್ಲ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂದ್ರೆ ಏನಂದ್ರೆ, ಇವಾಗ ನಾವು ಪಾಲಿಸಿಲಿ ಎಷ್ಟೋ ಒಂದಷ್ಟು ದುಡ್ಡು ಮಾಡ್ಸಿರ್ತೀವಿ, ಲೆಟ್ಸೆ 10 ಲಕ್ಷಕ್ಕೆ ಮಾಡ್ಸಿರ್ತೀವಿ ಅಂತ ಇಟ್ಕೊಳ್ಳೋಣ. ಏನಾದ್ರೂ ಕ್ರಿಟಿಕಲ್ ಇಲ್ನೆಸ್ ಡಯಾಗ್ನೋಸಿಸ್ ಆದ್ರೆ ಅಂತ ಟೈಮಲ್ಲಿ ಒಂದಿಷ್ಟು ಲಂಪ್ ಸಮ್ ಕೊಡ್ತೀವಿ
ಅಂತ ಹೇಳ್ತಾರೆ. ಓಕೆ ಓಕೆ, ಅದು ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಎಷ್ಟಾದ್ರೂ ಆಗಿರ್ಬೋದು, ಅದು ಲೆಕ್ಕ ಇಲ್ಲ. ಓಕೆ, ಅದೇ ತರ ಸುಮಾರು ಇರುತ್ತೆ. ಇವಾಗ ರೂಮ್ ರೆಂಟ್ ವೇವರ್ ರೈಡರ್ ಅಂತ ಇರುತ್ತೆ. ಇವಾಗ ಪಾಲಿಸಿಲಿ ಹೇಳ್ತಾರೆ ರೂಮ್ ರೆಂಟ್ ನಾವು ಕೊಡೋದು 1% ಆಫ್ ದ ಸಮ್ ಇನ್ಶೋರ್ಡ್. 5 ಲಕ್ಷ ಇದ್ರೆ 5,000ಕ್ಕಿಂತ ಜಾಸ್ತಿ ರೂಮ್ ರೆಂಟ್ ಇರೋ ರೂಮ್ ನೀವು ಹೋಗೋಂಗಿಲ್ಲ. ICUಗೂ ಕೆಲವ್ರು ಅದೇ ತರ ಲಿಮಿಟ್ ಹಾಕ್ತಾರೆ. ಬಟ್ ಕೆಲವ್ರು ಸಲ ಆ ತರ ಸಿಗಲ್ಲ ನಮ್ಗೆ ಆಪ್ಷನ್ಸ್. ಅದಕ್ಕೆ ಏನ್ ಮಾಡ್ಬೋದು, ಈ ರೈಡರ್ ತಗೊಂಡಿದ್ರೆ ದೇ ವಿಲ್ ವೇವ್ ಆಫ್ ದಟ್. ಸೊ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅದನ್ನ ತಗೋಬಹುದು. ಸೊ ಎಲ್ಲದಕ್ಕಿಂತ ಮುಖ್ಯವಾದ ಮತ್ತು ತುಂಬಾ ಬೆನಿಫಿಟ್ ಆಗುವಂತ ರೈಡರ್ ಯಾವುದು ಅಂದ್ರೆ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ವೇಟಿಂಗ್ ಪೀರಿಯಡ್ ವೇವರ್ ಅಂತ ಅದೊಂದು ರೈಡರ್ ಸುಮಾರು ಪಾಲಿಸಿಯವರು ಕೊಡ್ತಾರೆ. ಇವಾಗ ಯಾರಿಗೋ ಒಬ್ರಿಗೆ ಡಯಾಬಿಟಿಸ್, BP ಅಂತದ್ದು ಇದು ತುಂಬಾ ಕಾಮನ್ ಕಾಯಿಲೆಗಳೀಗ. ಸೊ ಅದಕ್ಕೆ ಅಂತವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಏನಂದ್ರೆ ಇವಾಗ ವೇಟಿಂಗ್ ಪೀರಿಯಡ್ ಅವರು 1, 2 years 3 years ಅಂತ ಹಾಕೋಬಹುದು ಇನ್ಶೂರರ್. ಬಟ್ ಆ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇವರು ಆ ರೈಡರ್ ತಗೊಂಡ್ಬಿಟ್ಟಿದ್ರೆ ಇಮಿಡಿಯೇಟ್ ಆಗಿ ಒಂದು 30 days ಅಂದ್ರೆ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಆದ್ಮೇಲೆ ಅಕಸ್ಮಾತ್ ಅಡ್ಮಿಟ್ ಆದ್ರೂ ಕೊಡ್ತಾರೆ. ಇಟ್ ವಿಲ್ ಬಿ ಕವರ್ಡ್. ಕರೆಕ್ಟ್. ಸೊ ಇದು ಡಿಪೆಂಡಿಂಗ್ ಆನ್ ದ ಕಂಡೀಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ಇಂತ ರೈಡರ್. ಅದು ಸ್ವಲ್ಪ ಎಕ್ಸ್ಟ್ರಾ ಪ್ರೀಮಿಯಂ ಕೊಡ್ಬೇಕಾಗತ್ತೆ. ಗುಡ್ ಆಕ್ಚುಲಿ. ಅಂದ್ರೆ ಹೆಂಗಿದ್ರು ನಮ್ಗೆ ಗೊತ್ತಿರುತ್ತೆ ಇಟ್ ಇಸ್ ನಮ್ಗೆ ಈ ತರ ಡಿಸೀಸ್ ಏನೋ ಇದೆ ಅಂತ. ಹೌದು, ಗುಡ್ ಟು ಕವರ್ ದಟ್ ವಿತ್ ರೈಡರ್ ಅಂತ ಅನ್ಸುತ್ತೆ. ಹೌದು, ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟು ಮಾಡ್ಬೋದು. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಆಕ್ಚುಲಿ. ಇದು ನನಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಓಕೆ, ಐ ಥಿಂಕ್ ವ್ಯೂವರ್ಸ್ ಗು ಇಟ್ ವಿಲ್ ಬಿ ಎ ವೆರಿ ಗುಡ್. ಸೊ ಒಂದು ರೈಡರ್ಸ್ ತಗೋಬೇಕಾ ಬೇಡವಾ ಅನ್ನೋದು ಒಂದು ಇಂಪಾರ್ಟೆಂಟ್. ಇವಾಗ ಯಾಕೆ ಅಂದ್ರೆ ಕೆಲವರು ಸುಮ್ನೆ ಈ ರೈಡರ್ಸ್ ದುಡ್ಡು ಬರುತ್ತೆ ಅಂದ್ಬಿಟ್ಟು ಪ್ರೀಮಿಯಂ ನಮ್ ಕೈಯಿಂದ ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು ಏನೇನೋ ರೈಡರ್ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ಏನೋ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಅಂತ ಹಾಕ್ತಾರೆ. ಕೆಲವ್ರಿಗೆ ಅದು ಬೇಕಾಗಿರಲ್ಲ. ಸೊ ಅದು ನೆಸೆಸಿಟಿನೇ ಇಲ್ಲ. ಇನ್ನು ಕೆಲವ್ರಿಗೆ ಏನೋ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅಂತಾರೆ. ಅವ್ರಿಗೆ ರೈಡರು ಎಕ್ಸ್ಟ್ರಾ ದುಡ್ಡು ಕೊಡ್ತಿದ್ದೀರಾ. ಕೆಲವ್ರು ಕಷ್ಟಪಟ್ಟು ಪ್ರೀಮಿಯಂ ಕೊಡ್ತಿರ್ತಾರೆ. ಪ್ರೀಮಿಯಮೇ ಕಷ್ಟಪಟ್ಟು ಕೊಡ್ತಿದ್ರೆ ಅವರಿಗೆ ಇನ್ನೂ ಅಡಿಷನಲ್ ಆಗಿ ಕೊಡೋಂಥದ್ದು ಇರಲ್ಲ. ಇಟ್ ಇಸ್ ನೆಸೆಸರಿ. ಓಕೆ, ಸೊ ಇನ್ನೂ ಒಂದು ರೈಡರ್ ಇದೆ, ಅದು ನಾನು ಹೇಳ್ಬೇಕು. ಎಸ್ಪೆಷಲಿ Tier 2 ಸಿಟೀಸು ಅಥವಾ ಸ್ವಲ್ಪ ಸ್ಮಾಲ್ ಟೌನ್ಸ್ ಇಂದ ಬಂದಿರೋರಿಗೆ ಬೆನಿಫಿಟ್ ಆಗುವಂತ ರೈಡರ್ ಏನಂದ್ರೆ ಝೋನ್ ವೇವರ್ ರೈಡರ್ಸ್ ಅಂತ ಇರತ್ತೆ. ಅದು ಹೆಸರು ಬೇರೆ ಬೇರೆ ತರ ಇಟ್ಟಿರ್ತಾರೆ ಒಂದೊಂದು ಇನ್ಶೂರರ್ ಅವರು. ಏನಪ್ಪಾ ಇದು ಅಂದ್ರೆ ಝೋನ್ ವೇವರ್ ಅಂದ್ರೆ ಇವಾಗ ಇನ್ಶೂರೆನ್ಸ್ ಅಲ್ಲಿ ಅವ್ರು ಎಲ್ಲಾ ಸಿಟೀಸು ಟೌನ್ಸ್ ಇದನ್ನೆಲ್ಲ ಝೋನ್ 1, ಝೋನ್ 2, ಝೋನ್ 3 ಅಂತೆಲ್ಲ ಮಾಡಿರ್ತಾರೆ. ಇವಾಗ ನಾವು ಒಂದ್ ತಗೊಂಡಾಗ ನಾವ್ ಎಲ್ಲಿ ಲೊಕೇಶನ್ ಇದೆ ನಮ್ದು ಅದಕ್ ತಕ್ಕಂತೆ ನಿಮ್ದು ಇಂತ ಝೋನ್ ಅಲ್ಲಿ ಬರುತ್ತೆ ಅಂತ ಹಾಕಿರ್ತಾರೆ. ಈವನ್ ಪ್ರೀಮಿಯಂ ಕೂಡ ಆ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಆಗುತ್ತೆ. ಓಕೆ, ಇವಾಗ ನಾನು ಒಂದು ಚಿಕ್ಕ ಊರಲ್ಲಿ ಯಾವ್ದೋ ಒಂದ್ರಲ್ಲಿ ಇದೀನಿ ಅಂತ ಇದ್ರೆ ನನಗೆ ಅಲ್ಲಿ ಬರೋ ಪ್ರೀಮಿಯಂ ಬೆಂಗಳೂರಷ್ಟು ಬರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಸೊ ಅಕಸ್ಮಾತ್ ಅಂತವ್ರು ನಾವ್ ಏನೋ ಒಂದು ಅವರು ಝೋನ್ ಇಂದ ಆಚೆ, ಇವಾಗ ಯಾವ್ದೋ ಒಂದು ಲೆಟ್ಸೆ ಯಾವ್ದೋ ಒಂದು ಚಿಕ್ಕ ಊರಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಶಿವಮೊಗ್ಗ ಇಂದ ಅವರು ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಅವಾಗ ಝೋನ್ ವೈಸು ಅವ್ರು ಕೊಟ್ಟಿರೋ ಪ್ರೀಮಿಯಂಗೆ ಇಲ್ಲಿ ಟ್ರೀಟ್ಮೆಂಟ್ ಕಾಸ್ಟ್ಗೆ ಮ್ಯಾಚ್ ಆಗಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತಾರೆ ಇನ್ಶೂರರು ಹೇಳ್ತಾರೆ, ಇಲ್ಲ ಇದು ನೀವು ಬೇರೆ ಝೋನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದೀರಾ. ಅದಕ್ಕೆ ಕೆಲವು ಕ್ಲಾಸಸ್ ಎಲ್ಲ ಇರುತ್ತೆ ಝೋನ್ ವೈಸ್ ಇದ್ರಲ್ಲಿ. ಅದಕ್ಕೆ ಏನಂದ್ರೆ ಇಂಪಾರ್ಟೆಂಟ್ ಪಾಲಿಸಿಲಿ ಏನ್ ಫೀಚರ್ ಇದೆ ಅಂತ ನೋಡ್ಬೇಕು. ಸೊ ಈ ಝೋನ್ ವೇವರ್ ಅಂದ್ರೆ ರೈಡರ್ ತರ ತಗೊಂಡ್ರೆ ಎಸ್ಪೆಷಲಿ ಚಿಕ್ಕ ಊರಲ್ಲಿರೋರ್ಗೆ ಅಕಸ್ಮಾತ್ ಅವರು ಬೇರೆ ಊರಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರು, ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರು ಅವ್ರಿಗೆ ಇದು ಎಕ್ಸ್ಟ್ರಾ ಚಾರ್ಜ್ ಆಗಲ್ಲ. ದೇ ವಿಲ್ ಕವರ್ ನೋ ಮ್ಯಾಟರ್ ವಾಟ್ ದ ಎಕ್ಸ್ಪೆನ್ಸಸ್ ಅಪ್ ಟು ದ ಸಮ್ ಇನ್ಶೂರ್ಡ್ ಅಂತ. ಸೊ ಇದು ಚಿಕ್ಕ ಊರಲ್ಲಿರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ರೈಡರ್. ಇದಂತೂ ಕೇಳೇ ಇರ್ಲಿಲ್ಲ ಇದು. ಹೌದು, ಇದೆ ಅದು.
ಅದೇನಂದ್ರೆ ನೀವು ಪಾಲಿಸಿಲಿ ಸ್ಪೆಸಿಫಿಕ್ ಆಗಿ ಓದ್ಬೇಕು, ಎಸ್ಪೆಷಲಿ ಯಾವ್ದಾದ್ರು ಚಿಕ್ಕ ಊರಲ್ಲಿದ್ರೆ, ಟೈರ್ 2 ಸಿಟಿಲಿದ್ರೆ ದಯವಿಟ್ಟು ಕೇಳಿ, ನಿಮ್ಮ ಏಜೆಂಟ್ ನ ಕೇಳಿ, ಈ ತರ ಏನಾದ್ರೂ ಕ್ಲಾಸ್ ಇದೆಯಾ ನಿಮ್ಗೆ, ಝೋನಲ್ ಎಕ್ಸ್ಪೆನ್ಸಸ್, ಝೋನ್ ವೈಸ್ ಎಕ್ಸ್ಪೆನ್ಸಸ್ ಇದೆಯಾ, ಅಥವಾ ನನ್ಗೆ ಏನಾದ್ರೂ ರೈಡರ್ ತಗೋಬಹುದಾ, ಎಷ್ಟರವರೆಗೂ ಬೇರೆ ಝೋನಲ್ಲಿ, ಹೈಯರ್ ಝೋನಲ್ಲಿ ಎಷ್ಟು ಕವರ್ ಮಾಡ್ತೀರಾ ನನ್ಗೆ, ಅದು ಒಂದ್ ಕೇಳ್ಬೇಕಾದಂತ ಇಂಪಾರ್ಟೆಂಟ್ ವಿಚಾರ. ಇದ್ರೆ ಖಂಡಿತ ರೈಡರ್ ತಗೊಳ್ಳಿ. ಎಸ್ಪೆಷಲಿ ನೀವು ಬೇರೆ ಕಡೆ ಟ್ರೀಟ್ಮೆಂಟ್, ಮನೇಲಿ ಏನಾದ್ರೂ ಆಲ್ರೆಡಿ ವಯಸ್ಸಾದವ್ರು ಇದಾರೆ, ವಯಸ್ಸಾಗ್ತಾ ಇದೆ, ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಟ್ರೀಟ್ಮೆಂಟ್ಗೆ ಅಂದ್ರೆ ಖಂಡಿತ ತಗೊಳ್ಬೇಕು ನೀವು. ಓಕೆ, ಅಂದ್ರೆ ಅದು ಅವ್ರ ಝೋನ್ ಹೇಗೆ ಡಿಸೈಡ್ ಆಗುತ್ತೆ? ಅಂದ್ರೆ ಇವಾಗ ತಗೊಂಡವ್ರು ಎಲ್ಲಿದ್ದಾರೆ ಅನ್ನೋದ್ರ ಮೇಲೆನಾ, ಅಥವಾ ಇವಾಗ ಮಕ್ಕಳು ಬ್ಯಾಂಗ್ಳೂರಲ್ಲಿ ಇರ್ತಾರೆ ಅಥವಾ ಪೇರೆಂಟ್ಸ್ ಊರಲ್ಲಿ ಇರ್ತಾರೆ ಅನ್ಕೊಳ್ಳಿ, ಇವಾಗ ಬೆಂಗಳೂರಲ್ಲಿ ನೀವಿದ್ರೆ ಇಲ್ಲಿ ಅಡ್ರೆಸ್ ಕೊಟ್ಟು ತಗೊಂಡಿರ್ತೀರಲ್ವಾ, ಸೊ ಅವರು ನಿಮ್ಮ ಇದಕ್ಕೆ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಬೆಂಗಳೂರಿಗೆ ಹೆಂಗೆ ನೀವು ಝೋನ್ ಅಲ್ಲಿ ಏನ್ ರೇಟ್ಸ್ ಅಪ್ಲೈ ಆಗುತ್ತೆ, ಪ್ರೀಮಿಯಂ ಹೆಂಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ತಕ್ಕಂತೆ ಕೊಟ್ಟಿರ್ತಾರೆ. ಇವಾಗ ನೀವು ಬೇರೆ ಊರಲ್ಲಿದ್ದು ಅಲ್ಲಿ ತಕ್ಕಂತೆ ಪ್ರೀಮಿಯಂ ಅಡ್ಜಸ್ಟ್ ಮಾಡಿರ್ತಾರೆ. ತುಂಬಾ ಡಿಫ್ರೆನ್ಸ್ ಆಗಲ್ಲ, ಬಟ್ ಇಟ್ ವಿಲ್ ಬಿ ದೇರ್. ಬಟ್ ನಾನು ಹೇಳ್ದಂಗೆ ಪಾಲಿಸಿಲಿ ಏನ್ ಕ್ಲಾಸ್ ಇದೆ ಅಂತ ನೋಡ್ಕೋಬೇಕಾಗತ್ತೆ ನೀವು. ಓಕೆ. ಸೊ ಇನ್ನೊಂದು ಅಂದ್ರೆ ಇವಾಗ ನಾವು ಝೋನಲ್ ಬಗ್ಗೆ ಮಾತಾಡ್ತಾ ಇದ್ವಿ ಬೇರೆ ಕಡೆ ಅಂತ, ಸೊ ಇಲ್ಲಿ ಅದ್ರ ಕಂಟಿನ್ಯೂಷನ್ ಆಗಿ ಇನ್ನೊಂದು ಕ್ವಶನ್ ಕೇಳ್ಬೋದು. ಅಂದ್ರೆ ಸೊ ಇವಾಗ ಒಂದ್ ಕಡೆ ಎಲ್ಲೋ ಪಾಲಿಸಿ ಮಾಡ್ಸಿರ್ತೀನಿ ನಾನು, ಬೇರೆ ಸ್ಟೇಟ್ ಅಲ್ಲಿ ಇರ್ಬೋದು ಅಥವಾ ಎಲ್ಲೋ, ಅದನ್ನ ಇಲ್ಲಿಗೆ ನಾನು ಚೇಂಜ್ ಮಾಡ್ಕೋಬಹುದಾ? ಅಡ್ರೆಸ್ ಅಪ್ಡೇಟ್ ಮಾಡಿಸ್ಬೋದು, ಓಕೆ, ಏನೋ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇವಾಗ ನೀವು ಅಡ್ರೆಸ್ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ಅವರು ಸುಮ್ನೇನು ಇನ್ಶೂರರ್ಸ್ ನಿಮ್ಗೆ ಪ್ರೀಮಿಯಂ ಇನ್ಕ್ರೀಸ್ ಮಾಡಕ್ ಆಗಲ್ಲ. ಅದಕ್ಕೂ ಅವರು ಜಸ್ಟಿಫೈ ಮಾಡ್ಬೇಕಾಗತ್ತೆ, ಅವ್ರದ್ದು ಏನ್ ತರ ಕ್ಯಾಲ್ಕುಲೇಷನ್ ಇದೆ, ಯಾವ ರೀತಿ ಪ್ರೀಮಿಯಮ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದೆಲ್ಲ ಅವರು IRDAIಗೆ ಅಪ್ರೂವಲ್ ತಗೋಬೇಕಾಗತ್ತೆ. ಓಕೆ, ಎಲ್ಲಾ ಇನ್ಶೂರರ್ಸ್ ಏನ್ ಮಾಡ್ತಾರೆ, ಇವಾಗ ಎವ್ರಿ 5 years ಸ್ವಲ್ಪ ಜಾಸ್ತಿ ಮಾಡ್ತಾರೆ ಏಜ್. ಇವಾಗ 35 ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, 40 ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ತರ ಮಾಡ್ತಾ ಇರ್ತಾರೆ ಇನ್ಶೂರರ್ಸ್. ಅಂತ ಟೈಮಲ್ಲಿ ಏನಾಗುತ್ತೆ, ಇವಾಗ ನೀವೇ ಅಡ್ರೆಸ್ ಅಪ್ಡೇಟ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ, ನೀವೆಲ್ಲೋ ಚಿಕ್ಕಮಗಳೂರಲ್ಲಿ ಇದ್ದು ಬೆಂಗಳೂರಿಗೆ ಬನ್ನಿ ಅಂತ ಅಡ್ರೆಸ್ ಅಪ್ಡೇಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ನಿಮ್ ಲೊಕೇಶನ್ ಚೇಂಜ್ ಆಗಿದೆ, ನಿಮ್ ಏಜು ಚೇಂಜ್ ಆಗಿದೆ. ಅವ್ರು ಇನ್ಕ್ರೀಸ್ ಮಾಡೋ ಟೈಮ್ ನಲ್ಲಿ ಅದೆಲ್ಲ ಫ್ಯಾಕ್ಟರ್ ಮಾಡ್ಕೊಂತಾರ ಅವ್ರು. ಸುಮ್ನೆ ನೀವು ಅಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಮಾಡ್ಬಿಡಕ್ ಆಗಲ್ಲ ಅವ್ರಿಗೂನು. ದೇ ವಿಲ್ ಆಲ್ಸೋ ವೇಟ್. ಓಕೆ, ಫೈನ್. ಸೊ ಈ ಅಡ್ರೆಸ್ ಅಪ್ಡೇಟ್, ಅಡ್ರೆಸ್ ಇದೊಂದು ಲೈಕ್ ಈಗ ನಾನು ಪೋರ್ಟಿಂಗ್ ಮಾಡ್ಕೋಬೋದಾ ಅಂತ, ಇವಾಗ ಒಂದು ಪಾಲಿಸಿಯಿಂದ ಇನ್ನೊಂದು ಪಾಲಿಸಿಗೆ ಚೇಂಜಸ್ ಆತರ ಏನಾದ್ರು ಮಾಡ್ಕೋಬೋದಾ ಅಥವಾ ಹೇಗೆ ಅದು? ಇಲ್ಲಿ 2 ತರ ಇರುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಒಂದು ಅಪ್ಗ್ರೇಡ್ ಅಂತ ಕರಿತೀವಿ, ಅಪ್ಗ್ರೇಡ್. ಇನ್ನೊಂದು ಪೋರ್ಟಿಂಗ್ ಅಂತ. ಓಕೆ, ಡಿಫರೆಂಟ್ ಥಿಂಗ್ಸ್. ಅಪ್ಗ್ರೇಡ್ ಪಾಲಿಸಿ ಅಂದ್ರೆ ಏನಂದ್ರೆ, ಇವಾಗ ಅದೇ ಇನ್ಶೂರರ್ ಅಲ್ಲಿ ಇರ್ತೀರಾ, ಅವ್ರದ್ದೇನೋ ಒಂದು ಹೊಸ ಪಾಲಿಸಿ ಇರುತ್ತೆ, ಅದ್ರಲ್ಲಿ ಚೆನ್ನಾಗಿರೋ ಫೀಚರ್ಸ್ ಇರುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ನನ್ಗೆ ಆ ಪಾಲಿಸಿ ಕೊಡಿ, ನನ್ಗೆ ಅದ್ ಬೇಕು ಇವಾಗ. ಸೊ ಅದಕ್ಕೆ ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಅಥವಾ ಇನ್ನೇನಾದ್ರೂ ಬೇರೆ ಕಂಡೀಷನ್ಸ್, ಮೆಡಿಕಲ್ ಟೆಸ್ಟ್ ಏನಾದ್ರು ಮಾಡಿಸ್ಕೊಳ್ಳಿ ಅಂತ ಇಡ್ಬೋದು. ಸೊ ಯು ಕ್ಯಾನ್ ಆಸ್ಕ್ ಫಾರ್ ಅಪ್ಗ್ರೇಡ್ ಬಿಫೋರ್ ಯು ರಿನ್ಯೂ. ಓಕೆ, ಸೊ ಇದನ್ನು ಇನ್ಶೂರರ್ ನೀವು ಅಪ್ಲೈ ಮಾಡಿದ ಮಾತ್ರಕ್ಕೆ ಕೊಡ್ತಾರೆ ಅಂತ ಏನಿಲ್ಲ. ಓಕೆ, ಸೊ ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ ಕರೆಂಟ್ ಹೆಲ್ತ್ ಕಂಡೀಷನ್ ಏನೋ, ನೀವು ಎಷ್ಟು ಕ್ಲೈಮ್ ಮಾಡಿದೀರಾ ಹಳೆ ಪಾಲಿಸಿ, ಅದನ್ನೆಲ್ಲ ನೋಡ್ಕೊಂಡು ಅಪ್ಗ್ರೇಡ್ ಕೊಡ್ತಾರೆ. ಬಟ್ ಅದು ಸುಲಭನೇ ಸಿಗೋದು, ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಪ್ಗ್ರೇಡ್ ಮಾಡ್ಕೊಡ್ತಾರೆ. ಏನೋ ಹೈಯರ್ ವರ್ಷನ್ ಆಫ್ ದ ಪಾಲಿಸಿ ಏನೇನು ಹೊಸದು ಬಂದಿದೆ ಮಾಡ್ಕೊಡ್ತಾರೆ, ತೊಂದ್ರೆ ಇಲ್ಲ. ಇನ್ನೂ ಒಂದು ಪೋರ್ಟಿಂಗ್ ಅಂತ ಇದೆ. ಪೋರ್ಟಿಂಗ್ ಅಂದ್ರೆ ನೀವು ಒಂದು ಇನ್ಶೂರೆನ್ಸ್ ಕಂಪನಿಯಿಂದ ಇನ್ನೊಂದು ಇನ್ಶೂರೆನ್ಸ್ ಕಂಪನಿಗೆ ಪಾಲಿಸಿ ಪೋರ್ಟ್ ಮಾಡ್ತಾ ಇದ್ದೀರಾ. ಏನಿದು ಯಾಕೆ ಬೇಕಾಗತ್ತೆ ಅಂದ್ರೆ, ಒಂದು ನಿಮ್ಗೆ ಸರ್ವಿಸ್ ಸರಿ ಹೋಗದೆ ಇರ್ಬೋದು, ಅಥವಾ ನಿಮ್ಗೆ ಆ ಕಂಪನಿದು ಪಾಲಿಸಿ ಫೀಚರ್ಸ್ ಸರಿ ಇಲ್ಲ, ಬೇರೆ ಯಾವ್ದೋ ಕಂಪನಿ ಪಾಲಿಸಿ ಎಕ್ಸಲೆಂಟ್ ಆಗಿದೆ ಅಲ್ಲಿ ಹೋಗ್ತೀನಿ ಅಂತ ಇರ್ಬೋದು. ಈ ತರದ್ರಿಂದ ನೀವು ಪಾಲಿಸಿ ಪೋರ್ಟ್ ಮಾಡ್ಕೋಬಹುದು. ಆದ್ರೆ ನಿಮ್ಮ ಎಲ್ಲಾರ್ಗು ಕೇಳೋ ಡೌಟ್ ಒಂದೇ, ನನ್ ವೇಟಿಂಗ್ ಪೀರಿಯಡ್ ಏನಾಗುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಏನಾಗುತ್ತೆ ಅಂದ್ರೆ, ಮುಂಚೆ ನಾನು ಆಲ್ರೆಡಿ 3-4 years ಇರುತ್ತೆ. ಹೌದು, ಈಗ ಇಸ್ ಇಟ್ ಸ್ಟಾರ್ಟಿಂಗ್ ಫ್ರಮ್ ಈಗ ಸ್ಕ್ರಾಚ್ ಇಂದ ಶುರು ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ? ಇವಾಗ ಪೋರ್ಟಿಂಗ್ ವ್ಯೂವರ್ಸ್ ಕೂಡ ಕೇಳಿದ್ರು, ಮೆಸೇಜ್ ಮಾಡಿ. ಒಳ್ಳೆ ಕ್ವೆಶ್ಚನ್ ಅದು. ಇದು ಏನ್ ಇಂಪಾರ್ಟೆಂಟ್ ಅಂದ್ರೆ, ನೀವು ಪೋರ್ಟಿಂಗ್ ಮಾಡ್ಕೊಳ್ಳುವಾಗ
ನಿಮ್ದು ವೇಟಿಂಗ್ ಪೀರಿಯಡ್ ಕೂಡ ಕ್ಯಾರಿ ಓವರ್ ಆಗುತ್ತೆ. ಕ್ಯಾರಿ ಓವರ್ ಆಗುತ್ತೆ. ಹಾ. ಓಕೆ. ಸೊ ಅದ್ರಲ್ಲೂ 2 ತರ ಪಾಸಿಬಿಲಿಟೀಸ್ ಇದೆ. ಏನಂದ್ರೆ ಇವಾಗ ವೇಟಿಂಗ್ ಪೀರಿಯಡ್ ಲೆಟ್ಸ್ ಸೇ ಏನೋ ಒಂದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇರ್ಬೋದು. ಇವಾಗ ಒಂದು 3 years ಹಾಕಿರ್ತಾರೆ ಅನ್ಕೊಳ್ಳಿ. ಈಗ ಫಸ್ಟ್ ಇನ್ಶೂರರ್ ಅಲ್ಲಿ ಆಲ್ರೆಡಿ ಯಾರೋ 2 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಅಂತ ಟೈಮಲ್ಲಿ ಪೋರ್ಟಿಂಗ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ನೀವ್ ಯಾವ ಪಾಲಿಸಿಗೆ ಪೋರ್ಟ್ ಮಾಡ್ತಿದ್ದೀರಾ ಅದರಲ್ಲಿ ಅಕಸ್ಮಾತ್ ಅದೇ ಡಿಸೀಸ್ಗೆ ಪ್ರೀ ಎಕ್ಸಿಸ್ಟಿಂಗ್ ಅಲ್ಲೂ ಡಿಕ್ಲೇರ್ ಮಾಡ್ಬೇಕು ನೀವು. ಸೊ 2 years ವೇಟಿಂಗ್ ಪೀರಿಯಡ್ ಇದ್ರೆ ನೀವು ಆಲ್ರೆಡಿ 2 years ಕಂಪ್ಲೀಟ್ ಮಾಡಿದ್ದೀರಾ, ಅವ್ರು ಕೊಡ್ಬೇಕಾಗುತ್ತೆ. ಇಲ್ಲ 3 years ವೇಟಿಂಗ್ ಪೀರಿಯಡ್ ಅಲ್ಲೂ ಇದ್ರೆ ನಿಮ್ಗೆ ಇನ್ನೊಂದು ವರ್ಷ ಎಕ್ಸ್ಟ್ರಾ ಮಾಡಿ ಅಂತ ಹೇಳ್ತಾರ ಅವರು. ಬಟ್ 2ರಲ್ಲೂ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಡಿಕ್ಲೇರ್ ಮಾಡಲೇಬೇಕು. ಆಮೇಲೆ ನೀವು ಪೋರ್ಟಿಂಗ್ ಮಾಡ್ತಾ ಇದೀನಿ ಅಂದ ಮಾತ್ರಕ್ಕೆ ಅವ್ರು ಅಪ್ರೂವ್ ಮಾಡ್ಬೇಕು ಅಂತ ಏನಿಲ್ಲ. ಓಕೆ. ಸೊ ಅವರು ನಿಮ್ ಎಲ್ಲಾ ಹೆಲ್ತ್ ಕಂಡೀಷನ್ಸ್, ಯಾವ ಪಾಲಿಸಿ ಕೇಳ್ತಿದ್ದೀರಾ ಎಲ್ಲಾನು ಚೆಕ್ ಮಾಡಿ. ಓಕೆ. ಅಂದ್ರೆ ಇದು ನಾವು ಹೊಸ ಅಪ್ಲಿಕೇಶನ್ ಕೊಟ್ಟಂಗೆ ಅದು ಅಂದ್ರೆ ಹೊಸ ಕಂಪ್ನಿಗೆ ಹೋಗ್ತೀವಲ್ಲ ಅವ್ರ ಮೇಲೆ ಡಿಪೆಂಡ್. ಅವ್ರ ಮೇಲೆ ಅವರು ರೆಡಿ ಇದ್ರೆ ನೀವು ಪೋರ್ಟ್ ಮಾಡಿಸ್ಕೋಬಹುದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪ್ನಿಯವರು ಕೆನಾಟ್ ಸ್ಟಾಪ್ ಯು. ನೋ, ದೇ ಕೆನಾಟ್ ಸ್ಟಾಪ್ ಅಸ್. ಓಕೆ. ಸೊ ಇದು ಒಂದು ವರ್ಕೌಟ್ ಆಗುತ್ತಾ? ಏನೋ ನನ್ಗೇನೋ ಇವ್ರದ್ದು ಇನ್ಶೂರರ್ ಸರಿ ಹೋಗ್ಲಿಲ್ಲ, ನಾನು ಮಾಡಿಸ್ಬಿಡ್ತೀನಿ ಪೋರ್ಟಿಂಗ್ ಅಂತ ಕೆಲವರು ನಾನು ನೋಡಿದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕೋರಿರ್ತಾರೆ. ಇವರು ತಗೊಳ್ಬೇಡಿ, ಇವರು 0 star ಅದು ಇದು ಅಂತ. ಪೋರ್ಟ್ ಮಾಡಿಸ್ಕೊಂಡ್ ಬಿಡ್ತೀನಿ. ಒಂದು ನಾವ್ ಏನ್ ತಿಳ್ಕೊಬೇಕು ಅಂದ್ರೆ, ಪೋರ್ಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಸುಲಭ ಅಲ್ಲ. ಅದಕ್ಕೂ ಕೆಲವುದು ಕ್ಲಾಸಸ್ ಇದೆ. ಫಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಏನ್ ನೋಡ್ಕೋಬೇಕು ಅಂದ್ರೆ, ನೋ ಕ್ಲೇಮ್ ಬೋನಸ್. ಓಕೆ. ಇವಾಗ ನೋ ಕ್ಲೇಮ್ ಬೋನಸ್ ಬಗ್ಗೆ ನೀವು ಕೇಳಿರ್ಬೋದಲ್ಲ. ಹಾ. ಏನಂದ್ರೆ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಪಾಲಿಸಿ ತಗೊಂಡು ನೀವೇನೋ ಕ್ಲೇಮ್ ಮಾಡಿಲ್ಲ ಅಂದ್ರೆ ನಿಮ್ ಸಮ್ ಇನ್ಶೂರ್ಡ್ ಮೇಲೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಜಾಸ್ತಿ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ನಿಮ್ಗೆ. ಇವಾಗ 10 ಲಕ್ಷ ಪಾಲಿಸಿ ತಗೊಂಡು ನೀವೊಂದು 5 ವರ್ಷ ಕ್ಲೇಮ್ ಮಾಡಿಲ್ಲ ಅಂದ್ರೆ ಎವ್ರಿ ಇಯರ್ 10% ಅಂದ್ಬಿಟ್ಟು ಅಪ್ ಟು 15 lakhs ನಿಮ್ಗೆ ಜಾಸ್ತಿ ಆಗಿರುತ್ತೆ. ಅಪ್ ಟು 50% ಅಂದ್ಬಿಟ್ಟು ನೋ ಕ್ಲೇಮ್ ಬೋನಸ್ ಅಂತ ಕರೀತಾರೆ. IRDAI ರೂಲ್ ಪ್ರಕಾರ ನೀವು ಪೋರ್ಟ್ ಮಾಡ್ಕೋಬೇಕಾದ್ರೆ ನಿಮ್ ಪಾಲಿಸಿ 10 ಲಕ್ಷ ಇದೆ, ನಾನು 10 ಲಕ್ಷಕ್ಕೆ ಪೋರ್ಟ್ ಮಾಡ್ಕೊಂತೀನಿ ಅಂತ ಹೇಳಕ್ ಆಗಲ್ಲ. ನಿಮ್ದು ನೋ ಕ್ಲೇಮ್ ಬೋನಸ್ ಸೇರಿ 15 ಲಕ್ಷ ಇರೋದ್ರಿಂದ 15 ಲಕ್ಷದ್ದೇ ಪಾಲಿಸಿ ತಗೋಬೇಕು ನೀವು. ಸೊ ಎಸ್, ಯು ಕೆನಾಟ್ ಡೌನ್ ಗ್ರೇಡ್ ಯುವರ್ ಪಾಲಿಸಿ. ಅಥವಾ ನಿಮಗ್ ನೋ ಕ್ಲೈಮ್ ಬೋನಸ್ಸೇ ಇಲ್ಲ, ನನ್ಗೆ 10 ಲಕ್ಷ ಪಾಲಿಸಿ ಬೇಡ 5 ಲಕ್ಷಕ್ಕೆ ತಗೊಂತೀನಿ ಅಂತ ನೀವು ಪೋರ್ಟ್ ಮಾಡ್ಕೊಂಡ್ರು ಅದು ಕೊಡಲ್ಲ. ಯು ಕೆನಾಟ್ ಡೌನ್ ಗ್ರೇಡ್ ಆರ್ ರಿಡ್ಯೂಸ್ ದ ಸಮ್ ಇನ್ಶೂರ್ಡ್ ವೆನ್ ಯು ಆರ್ ಪೋರ್ಟಿಂಗ್. ನೋ ಕ್ಲೈಮ್ ಬೋನಸ್ ಅಷ್ಟು ಪೋರ್ಟ್ ಆಗುತ್ತೆ. ಅದೇನ್ ಫ್ರೀ ಕೊಡ್ತಾರ ಬೇರೆ ಇನ್ಶೂರರು, ಹೊಸ ಇನ್ಶೂರರು? ಖಂಡಿತ ಇಲ್ಲ. ಇವತ್ತು ನೀವು 10 ಲಕ್ಷಕ್ಕೆ ಇಲ್ಲಿ ನೀವು 20,000 ಕೊಡ್ತಾ ಇದ್ರೆ ಅವರು 15 ಲಕ್ಷಕ್ಕೆ ಅವರು 40,000 ಹಾಕ್ಬೋದು. ಯು ಶುಡ್ ಬಿ ರೆಡಿ ಟು ಪೇ. It doesn't work out to be economical all the times. Sometimes yes, it does. I mean, a reason should be strong enough. Yes. ಸುಮ್ನೆ ನನ್ಗೇನೋ ಇದಾಗ್ತಿಲ್ಲ, ಅದ್ ಬಿಟ್ಟು ಇದ್ ಬಿಟ್ಟು ಇದನ್ ಬಿಟ್ಟು ಅದ್ ತಗೋತೀನಿ ಅನ್ನೋ ತರ ಮಾಡಕ್ ಇದನ್ ಬಿಟ್ಟು ಅದು ತಗೊಂತೀನಿ ಅಂತ ಮಾಡಕ್ ಆಗಲ್ಲ ಇದು ಪೋರ್ಟಿಂಗ್ ಅಲ್ಲಿ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಈ ಪೋರ್ಟಿಂಗ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಕ್ಲಾಸಸ್ ಏನ್ ಹಾಕ್ತಾರೆ ಹೊಸ ಇನ್ಶೂರರ್, ಅದು ಇಂಪಾರ್ಟೆಂಟ್. ಓಕೆ. ಇವಾಗ ನಿಮ್ಗೆ ಈ ಪೋರ್ಟಿಂಗ್ ಪಾಲಿಸಿಲಿ ನಿಮ್ಗೆ ಏನಕ್ಕೋ ರೂಮ್ ರೆಂಟ್ ಬಗ್ಗೆ ಏನೋ ಕಂಡೀಷನ್ ಇಲ್ದಿರ್ಬೋದು, ಆ ಪಾಲಿಸಿ ಅವ್ರು ಸಜೆಸ್ಟ್ ಮಾಡ್ತಿರೋದ್ರಲ್ಲಿ ಇರಬಹುದು. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಹಳೆ ಕ್ಲಾಸಸ್ ಮೇಲೆ ನಾವು ಏನು ಡಿಪೆಂಡೆಂಟ್ ಆಗಕ್ಕಾಗಲ್ಲ. ಈಗ ಹೊಸದಕ್ಕೆ ಪೋರ್ಟಿಂಗ್ ಆಗ್ತಿದೆ, ನೆಕ್ಸ್ಟ್ ಏನಲ್ಲಿ ಏನೇನ್ ಕಂಡೀಷನ್ ಬರುತ್ತೆ ಅದಕ್ಕೂ ರೆಡಿ. ಆಮೇಲೆ ನಾವ್ ಯಾವಾಗ್ಲೂ ನಾನು ಹೇಳ್ದಂಗೆ ಪೋರ್ಟಿಂಗ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗುತ್ತೆ ಅಂತ ಏನಿಲ್ಲ. ದೇ ಕ್ಯಾನ್ ರಿಜೆಕ್ಟ್. ಇಲ್ಲ ಪೋರ್ಟಿಂಗ್ ಇದ್ ಮಾಡ್ತೀವಿ ಅಂತ. ನೀವು ಪೋರ್ಟಿಂಗ್ ರಿಜೆಕ್ಟ್ ಆದಾಗ ನೀವು ಅಷ್ಟ್ರೊಳಗೆ ನೀವು ಪ್ರೀಮಿಯಂ ಕಟ್ಬಿಡ್ಬೇಕು, ನೀವಿರೋ ಪಾಲಿಸಿಗೆ ಕಂಟಿನ್ಯೂಯೇಷನ್ ಆಗ್ಲಿ ಅಂದ್ಬಿಟ್ಟು. ಸೊ ಯೂಶಲಿ ಪೋರ್ಟಿಂಗ್ ನ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಒಂದ್ 2 ತಿಂಗಳು ಮುಂಚೆ, ಇವಾಗ ನವೆಂಬರ್ 2025 ಅಲ್ಲಿ ರಿನ್ಯೂವಲ್ ಇದೆ ಅಂದ್ರೆ ಏನಿಲ್ಲ ಅಂದ್ರೂ ಸೆಪ್ಟೆಂಬರ್ 2025 ಅಲ್ಲೇ ನಾನು ಪೋರ್ಟಿಂಗ್ ಪ್ರೊಸೆಸ್ ಶುರು ಮಾಡಿರ್ಬೇಕು. ನಾವು ಕೇಳಿರ್ಬೇಕು ಯಾರಿಗೆ ಪೋರ್ಟ್ ಆಗುತ್ತೆ ಅಂತ, ಆಗುತ್ತಾ ಇಲ್ವಾ ಅಂತಾನು ಇದ್ ಮಾಡ್ಬೇಕು. ಒಂದು ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ ಈ ಪೋರ್ಟಿಂಗ್ ಬಗ್ಗೆನೆ.
ನನ್ಗೆ ಒಬ್ರು ನನ್ನ ಎಕ್ಸಿಸ್ಟಿಂಗ್ ಕ್ಲೈಂಟ್ ಅವ್ರು ಬಂದ್ರು ಒಂದಿನ, ನನ್ನ ಹತ್ರ ಒಂದು ಪಾಲಿಸಿ ಇದೆ, ಅದು ನಾನು ಪೋರ್ಟ್ ಮಾಡ್ಕೋಬೇಕು, ಹೆಲ್ಪ್ ಮಾಡ್ತೀರಾ? ಆಯ್ತು ಮಾಡ್ತೀವಿ ಅಂತ ಹೇಳಿ ನೋಡಿದ್ವಿ. ಇದು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ರೈಡರ್ ಕೊಟ್ಟಿದ್ದಾರೆ. ರೈಡರ್ ಅಲ್ಲಿ ಎಂತ ರೈಡರ್ ಅಂದ್ರೆ ನೋ ಕ್ಲೈಮ್ ಬೋನಸ್. ನೋ ಕ್ಲೈಮ್ ಬೋನಸ್ ಅದು ಏನು ಪ್ರತಿ ಯೂಶಲಿ ಏನ್ ಮಾಡ್ತಾರೆ, ಒಂದು 50% ಆಫ್ ದ ಸಮ್ ಇನ್ಶೂರ್ಡ್ ಅವ್ರಿಗೂ ಕೊಡ್ತಾರೆ. ಬಟ್ ಇದ್ರಲ್ಲಿ 100% ಕೊಡ್ತಾ ಇದ್ರು. 10 ಲಕ್ಷ ಪಾಲಿಸಿ ಅವ್ರು ಕ್ಲೈಮ್ ಮಾಡದೆ 20 ಲಕ್ಷ ಇತ್ತು ಅವ್ರ ಹತ್ರ ಸಮ್ ಇನ್ಶೂರ್ಡ್. ಓಕೆ, ಅದರ ಜೊತೆಗೆ ಏನಂದ್ರೆ ಇವ್ರಿಗೆ ಇನ್ನೂ ಒಂದು ಕ್ಲಾಸ್ ಏನಿತ್ತು ಅಂದ್ರೆ ಆ ರೈಡರ್ ಅಲ್ಲಿ ಅಕಸ್ಮಾತ್ ಅವ್ರು ಕ್ಲೈಮ್ ಮಾಡಿದ್ರೆ, ಇವಾಗ ಅವ್ರಿಗೆ 10 ಲಕ್ಷ ಎಕ್ಸ್ಟ್ರಾ ಇನ್ಶೂರೆನ್ಸ್ ಬಂದಿದೆ, ಅಕಸ್ಮಾತ್ ಅವ್ರು ಏನೋ ಅಡ್ಮಿಟ್ ಆಗಿ ಕ್ಲೈಮ್ ಮಾಡಿದ್ರೆ ಯೂಶಲಿ ಏನಾಗುತ್ತೆ, ನೋ ಕ್ಲೈಮ್ ಬೋನಸ್ ಅದು ಹೊಟ್ಟೋಗುತ್ತೆ. ಇವಾಗ ಯಾರಿಗೋ ಒಂದು 10 ಲಕ್ಷ ಪಾಲಿಸಿ ಇದೆ, 5 ಲಕ್ಷ ಇದು ಮಾಡ್ತಾರೆ, ಏನೋ ನೋ ಕ್ಲೈಮ್ ಬೋನಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, 15 ಲಕ್ಷ ಕವರು. ಒಂದ್ಸಲ ಹಾಸ್ಪಿಟಲೈಸೇಷನ್ ಆದ್ರೆ ಇವನ್ 2 ಲಕ್ಷ ಬಿಲ್ ಇರ್ಲಿ ಪರವಾಗಿಲ್ಲ, ಬಟ್ ಅದನ್ನ ಹೊಟ್ಟೋಗುತ್ತೆ ಅದು. ದಟ್ ಈಸ್ ಲೈಕ್ ಇಟ್ಸ್ ಏನೋ ಡಿಮಿನಿಶ್ಡ್. ಅವರು ಅದನ್ನ ನೆಕ್ಸ್ಟ್ ವರ್ಷ ನಿಮ್ಗೆ ಕವರೇಜ್ ಬರೀ 10 lakhs ಇರುತ್ತೆ. ಬಟ್ ಈ ರೈಡರ್ ಅಲ್ಲಿ ಏನಿತ್ತು ಅಂದ್ರೆ ಅವರು ಎಷ್ಟೇ ವರ್ಷ ಆದ್ರೂನು ಅದು ಕ್ಯಾರಿ ಓವರ್ ಮಾಡಬಹುದಾಗಿತ್ತು. ಪ್ಲಸ್ ಆಡ್ ಆಗೋದಾಗ ಪ್ರತಿ ವರ್ಷನೂ 10% ಆಡ್ ಆಗ್ತಾ ಇದೆ. ಅಂಡ್ ಅವ್ರಿಗೆ ಅವರು ಆ ಕಂಪನಿದು ಸರ್ವಿಸಸ್ ಇಷ್ಟ ಆಗ್ಲಿಲ್ಲ, ಇನ್ಶೂರೆನ್ಸ್ ಕಂಪನಿದು. ಪೋರ್ಟ್ ಮಾಡ್ಕೋಬೇಕು. ಇವಾಗ ಪೋರ್ಟ್ ಮಾಡ್ಕೊಳಕ್ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ 20 ಲಕ್ಷ ಪೋರ್ಟ್ ಮಾಡ್ಬೇಕು. ಪ್ರೀಮಿಯಂ ಅವ್ರಿಗೆ ಬೇರೆ ಕಂಪನೀಸ್ ಆಲ್ಮೋಸ್ಟ್ ಥ್ರೈಸ್ ದ ಪ್ರೀಮಿಯಂ ಯು ವಾಸ್ ಪೇಯಿಂಗ್. ಅವರು ಅಯ್ಯೋ ನಾನು ಇಷ್ಟೊಂದು ತಗೋಬೇಕಾ, ಏನ್ ಮಾಡ್ಲಿ ನಾನು ಏನೋ ಮಾಡಕ್ಕಾಗಲ್ಲ, ಮುಂದಿನ ಸಲ ರಿನ್ಯೂ ಮಾಡುವಾಗ ಈ ರೈಡರ್ನ ಕ್ಯಾನ್ಸಲ್ ಮಾಡಿ, ಈ ರೈಡರ್ನ ಕ್ಯಾನ್ಸಲ್ ಮಾಡಿ. ನಿಮ್ಗೆ ಅವಾಗ ಈ ತರ ನೋ ಕ್ಲೇಮ್ ಬೋನಸ್ ಅಕ್ಯುಮುಲೇಟ್ ಆಗೋದು ತಪ್ಪುತ್ತೆ ನಿಮ್ಗೆ. ಸೊ ನೋಡಿ, ಒಂದು ಪಾಲಿಸಿ ಫೀಚರ್ ಎಷ್ಟು ಕಷ್ಟ ಕೊಡುತ್ತೆ. ಕರೆಕ್ಟ್, ಅಂದ್ರೆ ಅಡ್ವಾಂಟೇಜ್ ಇರುತ್ತೆ, ಬಟ್ ಅದೇನೆ ಹೇಳ್ದೆ, ನೀವು ನೋಡಿ ತಗೋಬೇಕಾಗುತ್ತೆ, ಯೋಚನೆ ಮಾಡ್ಬೇಕಾದ್ರೆ ಇಂಪ್ಯಾಕ್ಟ್ ಏನು ಅಂತ. ಈ ರೈಡರ್ ಎಲ್ಲ ಎನಿ ಪಾಯಿಂಟ್ ಆಫ್ ದ ಟೈಮ್ ತಗೋಬಹುದಲ್ವಾ? ರಿನ್ಯೂವಲ್ ಟೈಮ್ ಅಲ್ಲಿ ಮಾತ್ರ ನೀವು ತಗೋಬಹುದು. ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಹಂಗೆ ತಗೊಳಕ್ ಆಗಲ್ಲ. ಅದು ಅವ್ರು ಒಪ್ಪಿಗೆ ಕೊಟ್ರೆ ಕೇಳ್ಬೇಕು ನೀವು, ನನಗೆ ಈ ರೈಡರ್ ಬೇಕು ಈ ಸಲ. ಅವರು ಆಯ್ತು ಕೊಡ್ತೀವಿ, ಹೊಸ ಪ್ರೀಮಿಯಂ ಕಳಿಸ್ತೀವಿ, ಆ ಪ್ರೀಮಿಯಂ ನಿಮಗೂ ಇಷ್ಟ ಆಯ್ತು, ಓಕೆ ಯು ಆರ್ ಓಕೆ ವಿತ್ ದ ಪ್ರೀಮಿಯಂ, ತಗೋಬಹುದು. ಕರೆಕ್ಟ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅವರ್ ಹೆಲ್ತ್. ನಮ್ಮ ಹೆಲ್ತ್ ಮೇಲೆ, ಹೌದು, ಅವರ ಕಂಡೀಷನ್ ಮೇಲೆ, ಅವ್ರ ಪ್ರೀಮಿಯಂ ಮೇಲೆ. ಕರೆಕ್ಟ್, ಆದ್ರೆ ತಗೋಬಹುದು. ಇಟ್ ಇಸ್ ನಾಟ್ ಲೈಕ್ ನಮಗೆ ಬೇಕು ಇವಾಗ ಕೊಡಿ ತಗೊಳಕ್ ಆಗಲ್ಲ. ಹೌದು, ಅಂದ್ರೆ ಇಲ್ಲಿ ಯಾವ್ದು ಲೈಕ್ ಫಿಕ್ಸ್ಡ್ ಪ್ರೈಸ್ ಅಥವಾ MRP ತರ ಏನು ಇರಲ್ಲ. ಇಲ್ಲ, ಇಲ್ಲಿ ಡಿಪೆಂಡಿಂಗ್ ಅಪಾನ್ ಅವರ್ ಏಜ್, ಹೆಲ್ತ್ ಎಲ್ಲದ್ರ ಮೇಲೂ ಎಲ್ಲರಿಗೂ ಇರುತ್ತೆ. ಕರೆಕ್ಟ್. ಓಕೆ, ಸೂಪರ್. ಐ ಥಿಂಕ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತುಂಬಾ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅಂದ್ರೆ ಮಾತಾಡ್ತಾ ಇದ್ರೆ ಇನ್ನು ತುಂಬಾ ಮಾತಾಡಬಹುದು. ಹೌದು, ನೋಡೋಣ ಇನ್ ಮುಂದೆ. ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಇನ್ಫಾರ್ಮೇಶನ್. ಅದನ್ನ ನಮ್ಮ ವ್ಯೂವರ್ಸ್ ಡೈಜೆಸ್ಟ್ ಮಾಡ್ಕೊಂಡು, ಅಂದ್ರೆ ಅವ್ರಿಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಮತ್ತೆ ಕೇಳಬೇಕು ಅಂತ ಇದ್ರೆ ಕೇಳಿದ್ರೆ ಮುಂದೆ ಯಾವಾಗ್ಲಾದ್ರೂ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಖಂಡಿತ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನೀವು ಇದು ಫೈನಾನ್ಸ್ ಪ್ಲಾನರ್ ಆಗಿರೋದ್ರಿಂದ ನಾವು ಫೈನಾನ್ಸ್ ಬಗ್ಗೆ ಇನ್ನೂ ತುಂಬಾ ಮಾತಾಡೋದಿದೆ, ಇನ್ನು ಬೇರೆ ಬೇರೆ ಟಾಪಿಕ್, ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಖಂಡಿತ. ಹೋಪ್ ಟೈಮ್ ಕೊಡ್ತೀರಾ ನಮ್ಗೆ? ಖಂಡಿತ, ನನ್ಗೂ ಸಂತೋಷವಾಗಿ ರೆಕಾರ್ಡ್ ಮಾಡಕ್ ಬರ್ತೇನೆ. ಓಕೆ, ಖಂಡಿತ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು.